ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಏನಪ್ಪ ಅಂತಂದರೆ ಭಾರತ ಸಂವಿಧಾನದ ಅನುಸೂಚಿಗಳ ಬಗ್ಗೆ ತಿಳ್ಕೊಳ್ಳೋಕೆ ಹೋಗೋಣ. 1ನೇ ಅನುಸೂಚಿ ಭೂಪ್ರದೇಶಗಳು. ಈ 1ನೇ ಅನುಸೂಚಿ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಹಿನ್ನೆಲೆ ಹೋಗೋಣ. ಏನಪ್ಪ ಅಂತಂದರೆ ನಮಗೆ ಮೂಲತಃ ಎಷ್ಟು ವಿಧಿಗಳಿದ್ದಾವೆ ಅಂತಂದರೆ 395 ವಿಧಿಗಳು. ನೆಕ್ಸ್ಟು ಭಾಗಗಳು ಎಷ್ಟಿದ್ದಾವೆ? 22 ಭಾಗಗಳು. ಅನುಸೂಚಿಗಳು ಎಷ್ಟಿದ್ದಾವೆ? 8 ಅನುಸೂಚಿಗಳು. ಇವಾಗ ನಾವು ಅನುಸೂಚಿಗಳ ಬಗ್ಗೆ ಮಾತಾಡ್ತಿದ್ದೀವಿ. ಇದು ಮೂಲತಃ ಎಷ್ಟು ಹೊಂದಿತ್ತು ಅಂತಂದರೆ 8 ಅನುಸೂಚಿಗಳನ್ನು ಹೊಂದಿರೋದನ್ನು ನಾವು ನೋಡ್ತೀವಿ. ಈ 8 ಅನುಸೂಚಿಗಳ ಬಗ್ಗೆ ಫಸ್ಟು ತಿಳ್ಕೊಳ್ಳೋಣ. ಮೊದಲನೇ ಅನುಸೂಚಿ ಯಾವುದು? ಭೂಪ್ರದೇಶಗಳು ಅಂತಂದರೆ ಏನು? ಭೂಪ್ರದೇಶ ಅಂತ ಅಂದರೆ ನಮ್ಮ ಭಾರತ ದೇಶದಲ್ಲಿನ 28 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ವಿವರಗಳನ್ನು ಒಳಗೊಂಡಿದೆ. ಅಂತ ಅಂದರೆ ಇವಾಗ ಅಟ್ ಪ್ರೆಸೆಂಟ್ ನಮ್ಮ ಭಾರತದಲ್ಲಿ ಇರ್ತಕ್ಕಂಥದ್ದು 28 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟಿದ್ದಾವೆ? 8 ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ. ಈ 8 ಕೇಂದ್ರಾಡಳಿತ ಪ್ರದೇಶಗಳು ಮತ್ತು 28 ರಾಜ್ಯಗಳ ಬಗ್ಗೆ ತಿಳಿಸ್ತಕ್ಕಂಥದ್ದು ನಮಗೆ 1ನೇ ಅನುಸೂಚಿ. ಇದ್ರ ವಿವರಣೆಗಳನ್ನು ನಾವು 1ನೇ ಅನುಸೂಚಿಯಲ್ಲಿ ನೋಡ್ತೀವಿ. ಆಲ್ರೆಡಿ ನಾನು 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಲಾಸ್ಟ್ ಕ್ಲಾಸಲ್ಲೇ ತಿಳಿಸಿದ್ದೀನಿ. ಸೊ ಆ 8 ಕೇಂದ್ರಾಡಳಿತ ಪ್ರದೇಶಗಳು ಮತ್ತು 28 ರಾಜ್ಯಗಳ ಬಗ್ಗೆ ತಿಳಿಸ್ತಕ್ಕಂಥ ಅನುಸೂಚಿ ಯಾವುದು ಅಂತಂದರೆ 1ನೇ ಅನುಸೂಚಿ. ಅದು ಭೂಪ್ರದೇಶಗಳು. ಈ ಭೂಪ್ರದೇಶಗಳು ಅಂತ ಆದರೂ ಕೊಡ್ಬೋದು. ಈ 1ನೇ ಅನುಸೂಚಿಯಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಅಂತ ಆದರೂ ಕೂಡ ಕೊಡ್ಬೋದು. ನೆಕ್ಸ್ಟು 2ನೇ ಅನುಸೂಚಿ ಬಗ್ಗೆ ತಿಳ್ಕೊಳ್ಳೋಣ. ಏನಪ್ಪ ಇದು 2ನೇ ಅನುಸೂಚಿ ಅಂತ ಅಂದರೆ ಪ್ರಮುಖ ವ್ಯಕ್ತಿಗಳ ವೇತನದ ಬಗ್ಗೆ. ಯಾವ ಪ್ರಮುಖ ವ್ಯಕ್ತಿಗಳು ಅಂತಂದರೆ ನಮ್ಮ ಭಾರತದ ಪ್ರಮುಖ ವ್ಯಕ್ತಿಗಳ ವೇತನದ ಬಗ್ಗೆ ತಿಳಿಸ್ತಕ್ಕಂಥದ್ದು ನಮಗೆ 2ನೇ ಅನುಸೂಚಿ. ಯಾರ್ಯಾರು ಪ್ರಮುಖ ವ್ಯಕ್ತಿಗಳು ಅಂತ ಬಂದರೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್, ಚೇರ್ಮನ್, ಡೆಪ್ಯೂಟಿ ಚೇರ್ಮನ್, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, ಹೈಕೋರ್ಟ್ ನ್ಯಾಯಾಧೀಶರು, ಇತರೆ ಈ ಪ್ರಮುಖ ವ್ಯಕ್ತಿಗಳ ವೇತನದ ಬಗ್ಗೆ ಹೊಂದಿರತಕ್ಕಂಥದ್ದು ಯಾವುದು ಅಂತಂದರೆ 2ನೇ ಅನುಸೂಚಿ ನಮಗೆ ಪ್ರಮುಖ ವ್ಯಕ್ತಿಗಳ ವೇತನದ ಬಗ್ಗೆ ತಿಳಿಸುತ್ತೆ. ಮೇಯ್ನ್ ಇಲ್ಲಿ ಏನಂತ ವೇತನದ ಬಗ್ಗೆ ತಿಳಿಸ್ತಕ್ಕಂಥದ್ದು ನಮಗೆ 2ನೇ ಅನುಸೂಚಿ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟು 3ನೇ ಅನುಸೂಚಿ ಬಗ್ಗೆ ತಿಳ್ಕೊಳ್ಳೋಣ. 3ನೇ ಅನುಸೂಚಿ ಯಾವುದಪ್ಪ ಅಂತಂದರೆ ಪ್ರಮಾಣ ವಚನ. ಯಾರಿಗೆ ಪ್ರಮಾಣ ವಚನ? ಭಾರತ ದೇಶದಲ್ಲಿನ ಪ್ರಮುಖ ವ್ಯಕ್ತಿಗಳ ಪ್ರಮಾಣ ವಚನಗಳ ಬಗ್ಗೆ. ಯಾರು? ಪ್ರಮುಖ ವ್ಯಕ್ತಿಗಳ ಬಗ್ಗೆ. ಇದರಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳನ್ನು ಹೊರತುಪಡಿಸಿ ಇನ್ನು ಮಿಕ್ಕಿದಂತಹ ಪ್ರಮುಖ ವ್ಯಕ್ತಿಗಳ ಪ್ರಮಾಣ ವಚನದ ಬಗ್ಗೆ ತಿಳಿಸ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ 3ನೇ ಅನುಸೂಚಿ. ಯಾರು ಪ್ರಮುಖ ವ್ಯಕ್ತಿಗಳು? ಸ್ಪೀಕರ್. ಸೇಮ್ 2ನೇ ಅನುಸೂಚಿಯಲ್ಲಿ ಯಾರೆಲ್ಲ ಇದ್ದಾರೆ? 2ನೇ ಅನುಸೂಚಿ ನಮ್ದು ಯಾವುದು ಮಾತಾಡಿದ್ವಿ ಅಂತಂದರೆ ವೇತನದ ಬಗ್ಗೆ ಮಾತಾಡಿದ್ವಿ. ವೇತನ ಅಂತ ಬಂದಾಗಲೂ ಕೂಡ ಪ್ರಮುಖ ವ್ಯಕ್ತಿಗಳು ಬರ್ತಾರೆ. ನೆಕ್ಸ್ಟು ಪ್ರಮಾಣ ವಚನ ಅಂತ ಕೂಡ ಬಂದಾಗ ಪ್ರಮುಖ ವ್ಯಕ್ತಿಗಳೇ ಬರ್ತಾರೆ. ಬಟ್ ಇದರಲ್ಲಿ ಯಾರಿರಲ್ಲ? ರಾಷ್ಟ್ರಪತಿ ಇರಲ್ಲ. ಉಪರಾಷ್ಟ್ರಪತಿಗಳನ್ನು ಬಿಟ್ಟು ಇನ್ನು ಮಿಕ್ಕದಂತಹ ಪ್ರಮುಖ ವ್ಯಕ್ತಿಗಳು ಯಾರು? ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್, ಚೇರ್ಮನ್, ಡೆಪ್ಯೂಟಿ ಚೇರ್ಮನ್, ರಾಯಭಾರಿಗಳು, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, ಇತರೆ ಪ್ರಮಾಣ ವಚನಗಳ ಬಗ್ಗೆ ತಿಳಿಸ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ 3ನೇ ಅನುಸೂಚಿ. ನಾನು ಇದು ಶಾರ್ಟ್ ಫಾರ್ಮಾಗಿ ಬರೆದಿದ್ದೀನಿ. ನೀವು ಕೂಡ ಯಾವುದಾದ್ರೂ ಒಂದು ನೋಟ್ಸ್ನ ಮಾಡ್ಕೊಳ್ಬೇಕಾದ್ರೆ ನಿಮ್ಮದೇ ಆದಂತಹ ಒಂದು ಶಾರ್ಟ್ ಫಾರ್ಮನ್ನು ಯೂಸ್ ಮಾಡ್ಕೊಳ್ಳಿ. ನಾನು ಭಾರತ ಅಂತ ಇಲ್ಲಿ ಫುಲ್ ಬರೆದಿಲ್ಲ, ಅಂತ ಬರೆದ್ಬಿಟ್ಟು ಈ ಥರ ಹಾಕಿದ್ದೀನಿ. ಇದು ನಿಮ್ಮದೇ ಆದಂಥ ಫುಲ್ಲು ವರ್ಡ್ಸ್ ಬರೆಯೋದಕ್ಕೆ ಟೈಮ್ ಸಾಲಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಅರ್ಥ ಆಗೋ ಥರ ನೀವು ಬರ್ಕೋಬೋದು. ನಾನು ಇವಾಗ 3ನೇ ಅನುಸೂಚಿ ಬಗ್ಗೆ ಹೇಳಾಯಿತು. ಇದು ಯಾವುದು ಅಂದರೆ ಪ್ರಮಾಣ ವಚನ. ಗೊತ್ತಿರಲಿ, ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯನ್ನು ಬಿಟ್ಟು ಇನ್ನು ಮಿಕ್ಕದಂತಹ ಪ್ರಮುಖ ವ್ಯಕ್ತಿಗಳ ಪ್ರಮಾಣ ವಚನದ ಬಗ್ಗೆ ತಿಳಿಸುತ್ತೆ ಯಾವುದು? 3ನೇ ಅನುಸೂಚಿ. ಪ್ರಮಾಣ ವಚನ ಅಂತ ಬಂದಾಗ ಸ್ವಲ್ಪ ಬೇಸಿಕ್ ಆದರೂ ನಾವು ತಿಳ್ಕೊಂಡಿರಬೇಕು. ಈ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನ ಯಾರಪ್ಪ ಕೊಡ್ತಾರೆ ಅಂತಂದರೆ
ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು. ಇವರ ಅನುಪಸ್ಥಿತಿಯಲ್ಲಿ, ಇವರಿಲ್ಲ ಅಂತ ಅಂದರೆ ಹಿರಿಯ ನ್ಯಾಯಾಧೀಶರು. ಎಲ್ಲಿನ ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯಾಧೀಶರು. ಅದೇ ನಾನಿವಾಗ ರಾಜ್ಯಪಾಲರು ಅಂತ ಬಂದರೆ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು. ಇದು ಕೂಡ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ನೆನಪಿರಲಿ. ನೆಕ್ಸ್ಟ್ ಬಂದು ಇವರು ಇಲ್ಲ ಅಂತಂದರೆ ಅನುಪಸ್ಥಿತಿಯಲ್ಲಿ ಯಾರಿದ್ದಾರೆ, ಯಾರು ಕೊಡ್ತಾರೆ? ಹೈಕೋರ್ಟ್ನ ಹಿರಿಯ ನ್ಯಾಯಾಧೀಶರು. ಏನು ಮಾಡ್ತಾರೆ? ಪ್ರಮಾಣ ವಚನ ಕೊಡ್ತಾರೆ. ಅದೇ ಥರ ಯಾರಿಗೆ? ಪ್ರಧಾನಮಂತ್ರಿಗೆ ಯಾರು ಬೋಧನೆ ಮಾಡ್ತಾರೆ? ರಾಷ್ಟ್ರಪತಿಯವರು ಪ್ರಮಾಣ ವಚನನ ಕೊಡ್ತಾರೆ. ನೆಕ್ಸ್ಟ್ ಬಂದು ಮುಖ್ಯಮಂತ್ರಿಗೆ ಯಾರು ಕೊಡ್ತಾರೆ? ರಾಜ್ಯಪಾಲರು. ಯಾವ ರಾಜ್ಯಪಾಲರು? ಇವಾಗ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗೆ ನಮ್ಮ ಕರ್ನಾಟಕದ ರಾಜ್ಯಪಾಲರು ಏನು ಮಾಡ್ತಾರಪ್ಪ ಅಂತಂದರೆ ಪ್ರಮಾಣ ವಚನ ಘೋಷಣೆ ಮಾಡ್ತಾರೆ. ಅದೇ ಥರ ರಾಜ್ಯದಲ್ಲಿನ ರಾಜ್ಯಪಾಲರು ಏನು ಮಾಡ್ತಾರಪ್ಪ ಅಂತಂದರೆ ಮುಖ್ಯಮಂತ್ರಿಗಳಿಗೆ ಪ್ರಮಾಣ ವಚನವನ್ನು ಬೋಧನೆ ಮಾಡ್ತಾರೆ. ಇದು ನಿಮಗೆ ಬೇಸಿಕ್ ಗೊತ್ತಿರಬೇಕು. ಬೇಸಿಕ್ ನೀವೆಲ್ಲ ತಿಳ್ಕೊಳ್ಳಿ. ಸ್ಪೀಕರು, ಡೆಪ್ಯೂಟಿ ಸ್ಪೀಕರ್ ಆಗಿರ್ಬೋದು, ಇಲ್ಲ CAG ಆಗಿರ್ಬೋದು. ಇಂತಹ ಕೆಲವೊಂದು ಮುಖ್ಯವಾದಂತಹ ಹುದ್ದೆಗಳಿಗೆ ಯಾರ್ಯಾರು ಪ್ರಮಾಣ ವಚನನ ಬೋಧನೆ ಮಾಡ್ತಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಲಿ. ನೆಕ್ಸ್ಟ್ ನಾವು 4ನೇ ಅನುಸೂಚಿ ನೋಡೋದಾದರೆ ಏನಿದು 4ನೇ ಅನುಸೂಚಿಯಲ್ಲಿ ಏನಿದೆಯಪ್ಪ ಅಂತಂದರೆ ರಾಜ್ಯಸಭಾ ಸ್ಥಾನಗಳ ಬಗ್ಗೆ ಅಂತ ಅಂದರೆ ಪ್ರತಿಯೊಂದು ರಾಜ್ಯಗಳ ರಾಜ್ಯಸಭಾ ಸ್ಥಾನಗಳ ಸಂಖ್ಯೆಯನ್ನು ತಿಳಿಸುತ್ತೆ. ನಿಮಗೂ ಗೊತ್ತಿರುತ್ತೆ, ಒಂದೊಂದು ರಾಜ್ಯದಲ್ಲಿ ಬೇರೆ ಬೇರೆ ರಾಜ್ಯಸಭಾ ಸ್ಥಾನಗಳನ್ನು ನಾವು ನೋಡ್ತೀವಿ, ಅಂದರೆ ಸಂಖ್ಯೆ ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶದಲ್ಲಿ ಎಷ್ಟಿದೆ ಅಂತಂದರೆ 31 ರಾಜ್ಯಸಭಾ ಸ್ಥಾನಗಳಿದ್ದಾವೆ. 31. ಇದೇ ಹೈಯೆಸ್ಟು ರಾಜ್ಯಸಭಾ ಸ್ಥಾನಗಳನ್ನು ಹೊಂದಿರತಕ್ಕಂತಹ ರಾಜ್ಯ ಯಾವುದು ಅಂತಂದರೆ ಉತ್ತರ ಪ್ರದೇಶ ಅಂತ ಗೊತ್ತಿರಲಿ. ನಮ್ಮ ಕರ್ನಾಟಕದಲ್ಲಿ, ನಮ್ಮ ಹೆಮ್ಮೆಯ ಕರ್ನಾಟಕದಲ್ಲಿ ಎಷ್ಟಿದ್ದಾವೆ ಅಂತಂದರೆ 12 ರಾಜ್ಯಸಭಾ ಸ್ಥಾನಗಳನ್ನು ನಾವು ನೋಡ್ಬೋದು. ಇದೇ ಥರ ಪ್ರತಿಯೊಂದು ರಾಜ್ಯಗಳಿಗೂ ಅದರದೇ ಆದಂತಹ ರಾಜ್ಯಸಭಾ ಸ್ಥಾನಗಳನ್ನು ನಾವು ನೋಡ್ಬೋದು. ಅದ್ರ ಬಗ್ಗೆ ತಿಳಿಸ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ನಮಗೆ 4ನೇ ಅನುಸೂಚಿ. 4ನೇ ಅನುಸೂಚಿ ಯಾವುದು? ರಾಜ್ಯಸಭಾ ಸ್ಥಾನಗಳ ಬಗ್ಗೆ ತಿಳಿಸ್ತಕ್ಕಂಥದ್ದು. ನಮ್ಮ ಕರ್ನಾಟಕದಲ್ಲಿ ಎಷ್ಟಿದ್ದಾವೆ? 12 ಇದ್ದಾವೆ. ಅತಿ ಹೆಚ್ಚು ರಾಜ್ಯಸಭಾ ಸ್ಥಾನಗಳನ್ನು ಹೊಂದಿರತಕ್ಕಂಥದ್ದು ಯಾವುದು ಅಂತಂದರೆ ಉತ್ತರ ಪ್ರದೇಶ. ಎಷ್ಟು? 31 ರಾಜ್ಯಸಭಾ ಸ್ಥಾನಗಳನ್ನು ಹೊಂದಿದೆ. ನೆಕ್ಸ್ಟು ನಾನು 5ನೇ ಅನುಸೂಚಿ ಬಗ್ಗೆ ನೋಡಬೇಕು ಅಂತಂದರೆ ಈ 5ನೇ ಅನುಸೂಚಿಯಲ್ಲಿ ಏನಿದೆ? ಅನುಸೂಚಿತ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶದ ಬಗ್ಗೆ ತಿಳಿಸುತ್ತೆ. ಯಾವೆಲ್ಲ ಅನುಸೂಚಿತ ಪ್ರದೇಶ, ಬುಡಕಟ್ಟು ಪ್ರದೇಶ ಅಂತಂದರೆ ಅಸ್ಸಾಮು, ತ್ರಿಪುರಾ, ಮೇಘಾಲಯ, ಮಿಜೋರಾಂ ಈ 4 ರಾಜ್ಯಗಳನ್ನು ಹೊರತುಪಡಿಸಿ ಮಿಕ್ಕಿರ್ತಕ್ಕಂತಹ ಉಳಿದ ರಾಜ್ಯಗಳ ಪರಿಶಿಷ್ಟ ಪಂಗಡ ST ಪರಿಶಿಷ್ಟ ಪಂಗಡಗಳ ಅನುಸೂಚಿತ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶಗಳ ಬಗ್ಗೆ ನಮಗೆ ವಿವರಣೆಯನ್ನು ಕೊಡ್ತಕ್ಕಂಥದ್ದು 5ನೇ ಅನುಸೂಚಿ. ಯಾವ್ದ್ಯಾವುದು? ಅಸ್ಸಾಮು, ಮೇಘಾಲಯ, ತ್ರಿಪುರಾ, ಮಿಜೋರಾಂ ಈ 4 ರಾಜ್ಯಗಳನ್ನು ಹೊರತುಪಡಿಸಿ ಬಿಟ್ಟುಬಿಟ್ಟು ಇನ್ನು ಮಿಕ್ಕಿರ್ತಕ್ಕಂಥ ರಾಜ್ಯಗಳಲ್ಲಿ ಇರ್ತಕ್ಕಂಥ ST ಪಂಗಡದವರು ಮೀನ್ಸ್ ಪರಿಶಿಷ್ಟ ಪಂಗಡದವರ ಅನುಸೂಚಿತ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶಗಳ ಬಗ್ಗೆ ವಿವರಣೆಯನ್ನು ಒಳಗೊಂಡಿರ್ತಕ್ಕಂಥದ್ದು ಯಾವ ಅನುಸೂಚಿ ಅಂತ ಅಂದರೆ 5ನೇ ಅನುಸೂಚಿ ಅಂತ ನಾವು ನೋಡ್ಬೋದು. ನೆಕ್ಸ್ಟ್ ನಾನು 6ನೇ ಅನುಸೂಚಿ. 6ನೇ ಅನುಸೂಚಿ ಬಂದು ಈಶಾನ್ಯ ರಾಜ್ಯಗಳ ಬಗ್ಗೆ ವಿವರಣೆಯನ್ನು ಕೊಡುತ್ತೆ. ಯಾವ್ಯಾವುದು ಈಶಾನ್ಯ ರಾಜ್ಯಗಳು? ಅಸ್ಸಾಂ, ತ್ರಿಪುರಾ, ಮೇಘಾಲಯ, ಮಿಜೋರಾಂ ಈ 4 ರಾಜ್ಯಗಳ ಬಗ್ಗೆ ವಿವರಣೆಯನ್ನು ಕೊಡ್ತಕ್ಕಂಥದ್ದು 6ನೇ ಅನುಸೂಚಿ. ಯಾವ ರಾಜ್ಯಗಳು? ಅಸ್ಸಾಂ, ತ್ರಿಪುರಾ, ಮೇಘಾಲಯ ಆ್ಯಂಡ್ ಮಿಜೋರಾಂ ಈ ರಾಜ್ಯಗಳ ಬಗ್ಗೆ
ಏನು ಮಾಡುತ್ತಪ್ಪ ಅಂತಂದರೆ ವಿವರಣೆಯನ್ನು ಒಳಗೊಂಡಿರ್ತಕ್ಕಂಥ ಅನುಸೂಚಿ 6ನೇ ಅನುಸೂಚಿ. ನೆಕ್ಸ್ಟು 7ನೇ ಅನುಸೂಚಿ ನೋಡೋದಾದರೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿಯ ಪಟ್ಟಿ ಬಗ್ಗೆ ನಮಗೆ ವಿವರಣೆಯನ್ನು ತಿಳಿಸ್ತಕ್ಕಂಥದ್ದು 7ನೇ ಅನುಸೂಚಿ. ಏನಿದು ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿತ ಪಟ್ಟಿ ಅಂತಂದರೆ ಮೊದಲು ನಾವೇನಪ್ಪ ಅಂತಂದರೆ ಜನವರಿ 26, 1950 ಇಲ್ಲಿ ಇವಾಗ ಅಂದರೆ ಜನವರಿ 26, 1950ರಲ್ಲಿ ಈ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿಯಲ್ಲಿ ಎಷ್ಟೆಷ್ಟು ವಿಷಯಗಳಿದ್ವು ಅಂದರೆ ಈ ಕೇಂದ್ರ ಪಟ್ಟಿಯಲ್ಲಿ 97 ವಿಷಯಗಳಿದ್ವು. ಯಾವಾಗ ಜನವರಿ 26, 1950ರಲ್ಲಿ. ರಾಜ್ಯ ಪಟ್ಟಿಯಲ್ಲಿ 66, ಸಮವರ್ತಿಯ ಪಟ್ಟಿಯಲ್ಲಿ 67 ಇಷ್ಟು ವಿಷಯಗಳನ್ನು ಹೊಂದಿತ್ತು. ನೋಡಿ, ಪ್ರಸ್ತುತ ಕೇಂದ್ರ ಪಟ್ಟಿಯಲ್ಲಿ ಎಷ್ಟಿದ್ದಾವೆ? 100 ವಿಷಯಗಳು. ಅದೇ ರಾಜ್ಯ ಪಟ್ಟಿಯಲ್ಲಿ 61 ವಿಷಯ, ಸಮವರ್ತಿ ಪಟ್ಟಿಯಲ್ಲಿ 52 ವಿಷಯ. ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಹಿಂದೆ ಈ ರಾಜ್ಯ ಪಟ್ಟಿಯಿಂದ ಸಮವರ್ತಿತ ಪಟ್ಟಿಗೆ ಏನು ಮಾಡ್ತಾರೆ ಅಂತಂದರೆ 42ನೇ ತಿದ್ದುಪಡಿ 1976ರಲ್ಲಿ ಈ ರಾಜ್ಯ ಪಟ್ಟಿಯಿಂದ ಸಮವರ್ತಿತ ಪಟ್ಟಿಗೆ ಏನು ಮಾಡ್ತಾರೆ 5 ವಿಷಯಗಳನ್ನು ಸೇರಿಸ್ತಾರೆ. ಯಾವ 5 ವಿಷಯಗಳು? 1 ಅರಣ್ಯ, 2 ಶಿಕ್ಷಣ, 3ನೇದು ತೂಕ ಮತ್ತು ಅಳತೆ, 4ನೇದು ವನ್ಯಪ್ರಾಣಿ ಮತ್ತು ಪಕ್ಷಿ, 5ನೇದು ನ್ಯಾಯಾಂಗ. ಯಾವುದ್ಯಾವುದು? ಅರಣ್ಯ, ಶಿಕ್ಷಣ, ತೂಕ ಮತ್ತು ಅಳತೆ, ವನ್ಯಪ್ರಾಣಿ ಮತ್ತು ಪಕ್ಷಿ, ನ್ಯಾಯಾಂಗ. ಈ 5 ವಿಷಯಗಳನ್ನು 42ನೇ ತಿದ್ದುಪಡಿ 1976ರಲ್ಲಿ ರಾಜ್ಯ ಪಟ್ಟಿಯಿಂದ ಸಮವರ್ತಿತ ಪಟ್ಟಿಗೆ ಏನು ಮಾಡ್ತಾರೆ? ಸೇರಿಸ್ತಾರೆ. ಇದು ನಿಮಗೆಲ್ರಿಗೂ ಗೊತ್ತಿರಬೇಕು ಫ್ರೆಂಡ್ಸ್. ಇದು ಮೇಯ್ನು. ಯಾವ ತಿದ್ದುಪಡಿ ಅಂತ ಗೊತ್ತಿರಬೇಕು, ಈ ಇಯರ್ ಗೊತ್ತಿರಬೇಕು. 42ನೇ ತಿದ್ದುಪಡಿ 1976. ನೆಕ್ಸ್ಟ್ 8ನೇ ಅನುಸೂಚಿ ಆಡಳಿತ ಭಾಷೆಗಳ ಬಗ್ಗೆ. ಈ ಆಡಳಿತ ಭಾಷೆಗಳ ಬಗ್ಗೆ ತಿಳಿಸ್ತಕ್ಕಂಥದ್ದು 8ನೇ ಅನುಸೂಚಿ. ಇದು ತುಂಬ ಸಲ ರಿಪೀಟೆಡ್ ಕ್ವಶನ್ ಆಗಿರೋದ್ರಿಂದ ಇದನ್ನು ಎಲ್ಲರೂ ಇಂಪಾರ್ಟೆಂಟಾಗಿ ಗಮನದಲ್ಲಿ ಇಟ್ಕೋಬೇಕು. 8ನೇ ಅನುಸೂಚಿ ಬಂದು ಆಡಳಿತ ಭಾಷೆಗಳ ಬಗ್ಗೆ ತಿಳಿಸ್ತಕ್ಕಂಥದ್ದು. ಇದರಲ್ಲಿ ಏನಪ್ಪ ಮೇಯ್ನ್ ಅಂತ ಅಂದರೆ ಜನವರಿ 26, 1950 ಅಂದರೆ ಜನವರಿ 26, 1950ರಲ್ಲಿ ನಮಗೆ ಆಡಳಿತ ಭಾಷೆಗಳು ಎಷ್ಟಿದ್ವು ಅಂತಂದರೆ 14 ಆಡಳಿತ ಭಾಷೆಗಳಿದ್ವು. ಅಂದರೆ ಅಧಿಕೃತ ಆಡಳಿತ ಭಾಷೆಗಳ ಅಡಿಯಲ್ಲಿ 14 ಭಾಷೆಗಳು ಮಾತ್ರ ಏನಾಗಿದ್ವಪ್ಪ ಅಂತಂದರೆ ಇದ್ವು. ಯಾವುದ್ಯಾವುದು 14 ಆಡಳಿತ ಭಾಷೆಗಳು ಅಂತ ಅಂದರೆ ಕಾಶ್ಮೀರಿ, ಪಂಜಾಬಿ, ಗುಜರಾತಿ, ಮರಾಠಿ, ಕನ್ನಡ, ಮಲಯಾಳಿ, ತಮಿಳು, ತೆಲುಗು, ಒರಿಸ್ಸಾ, ಬಂಗಾಳಿ, ಅಸ್ಸಾಮಿ, ಹಿಂದಿ, ಉರ್ದು ಮತ್ತು ಸಂಸ್ಕೃತ. ಈ 14 ಭಾಷೆಗಳು ಮಾತ್ರ ಯಾವಾಗ ಜನವರಿ 26, 1950ರಲ್ಲಿ ನಮಗೆ ಅಧಿಕೃತ ಆಡಳಿತ ಭಾಷೆಗಳ ಅಡಿಯಲ್ಲಿದ್ದಿದ್ದು 14 ಭಾಷೆಗಳು ಮಾತ್ರ. ಇದು ನೆನಪಲ್ಲಿಟ್ಕೊಳ್ಳಿ. ಪ್ರಸ್ತುತ ಹಾಗಾದರೆ ಪ್ರಸ್ತುತ ಎಷ್ಟಿದ್ದಾವೆ ಆಡಳಿತ ಭಾಷೆಗಳು ಅಂತಂದರೆ 22. ಇದ್ರ ಬಗ್ಗೆ ನೋಡೋಣ ಇವಾಗ. 22 ಭಾಷೆಗಳ ಬಗ್ಗೆ. 15ನೇ ಭಾಷೆಯಾಗಿ ಸಿಂಧಿ ಯಾವಾಗ 21ನೇ ತಿದ್ದುಪಡಿ 1967ರಲ್ಲಿ ಏನು ಮಾಡ್ತಾರೆ? ಇದನ್ನು ಸಂವಿಧಾನದ ಅಧಿಕೃತ ಆಡಳಿತ ಭಾಷೆಗಳ ಅಡಿಯಲ್ಲಿ ಸೇರ್ಪಡೆ ಮಾಡ್ತಾರೆ. ನೆಕ್ಸ್ಟು ಬಂದು 16ನೇದು ಯಾವುದು? ಕೊಂಕಣಿ. 17 ಮಣಿಪುರಿ. ನೆಕ್ಸ್ಟು 18 ನೇಪಾಳಿ. ಈ 3 ಭಾಷೆಯನ್ನು 71ನೇ ತಿದ್ದುಪಡಿ ಯಾವಾಗ 1992ರಲ್ಲಿ ಏನು ಮಾಡ್ತಾರಪ್ಪ ಅಂತ ಅಂದರೆ
ಸೇರಿಸ್ತಾರೆ 3 ಭಾಷೆಗಳನ್ನು. ನೆಕ್ಸ್ಟು 19ನೇದು ಬೋಡೋ, ಡೋಂಗ್ರಿ, ಮೈಥಿಲಿ, ಸಂತಾಲಿ. ಕಂಟಿನ್ಯೂಸ್ 20, 21, 22 ಭಾಷೆಗಳ ಈ 4 ಭಾಷೆಗಳನ್ನು 92ನೇ ತಿದ್ದುಪಡಿ 2003 ಆರ್ 4ರಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಇದನ್ನು 4 ಭಾಷೆಗಳನ್ನು ಅಧಿಕೃತ ಆಡಳಿತ ಭಾಷೆಗಳ ಅಡಿಯಲ್ಲಿ ಸೇರ್ಪಡೆ ಮಾಡ್ತಾರೆ. ಇಷ್ಟು ನಿಮ್ಗೆ ಗೊತ್ತಿರಲಿ. 15ನೇದು ಬಂದು ಸಿಂಧಿ ಭಾಷೆ. ಇದನ್ನು 21ನೇ ತಿದ್ದುಪಡಿ 1967ರಲ್ಲಿ ಆ್ಯಡ್ ಮಾಡ್ತಾರೆ. ನೆಕ್ಸ್ಟು ಕೊಂಕಣಿ, ಮಣಿಪುರಿ, ನೇಪಾಳಿ. ಇದಕ್ಕೊಂದು ಕೋಡ್ ವರ್ಡ್ ನಾನು ಹೇಳ್ತೀನಿ ನೋಡಿ, KMN. ಕೊಂಕಣಿ, ಮಣಿಪುರಿ, ನೇಪಾಳಿ ಇಷ್ಟು ಭಾಷೆಗಳನ್ನು 71ನೇ ತಿದ್ದುಪಡಿ 1992ರಲ್ಲಿ ಏನು ಮಾಡ್ತಾರೆ, ಆ್ಯಡ್ ಮಾಡ್ತಾರೆ. ನೆಕ್ಸ್ಟ್ ಬಂದು 19, 20, 21, 22 4 ಭಾಷೆಗಳನ್ನು BDMS, ಬೋಡೋ, ಡೋಗ್ರಿ, ಮೈಥಿಲಿ, ಸಂತಾಲಿ ಈ 4 ಭಾಷೆಗಳನ್ನು 72ನೇ ತಿದ್ದುಪಡಿ 2003 or 4ರಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಅಧಿಕೃತ ಆಡಳಿತ ಭಾಷೆಗಳ ಅಡಿಯಲ್ಲಿ ಸೇರ್ಪಡೆ ಮಾಡ್ತಾರೆ. ಹಾಗಾದರೆ ಏನು ಪ್ರಸ್ತುತ ಇವಾಗ ನಮಗೆ ಗೊತ್ತಿರೋ 22 ಅಧಿಕೃತ ಆಡಳಿತ ಭಾಷೆಗಳು ಇದ್ದಾವೆ. ಹಾಗೆ ನಿಮಗೆ ಗೊತ್ತಿರಲಿ ದ್ರಾವಿಡ ಭಾಷೆಗಳು. ದ್ರಾವಿಡ ಭಾಷೆಗಳು ಯಾವಿದ್ದಾವೆ ಅಂತಂದರೆ 1 ತಮಿಳು, 2 ತೆಲುಗು, 3 ಮಲಯಾಳಿ, 4 ಕನ್ನಡ. ಇಷ್ಟು ಬಂದು ನಮಗೆ ಏನಪ್ಪ ಅಂತಂದರೆ ದ್ರಾವಿಡ ಭಾಷೆಗಳು. ತೆಲುಗು, ತಮಿಳು, ಮಲಯಾಳಿ, ಕನ್ನಡ ಈ 4 ಭಾಷೆಗಳು ಏನು ನಮಗೆ ದ್ರಾವಿಡ ಭಾಷೆಗಳು. ಹಾಗಾದರೆ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳು ಯಾವುವು ಅಂತಂದರೆ ಎಷ್ಟಿದ್ದಾವೆ? 6 ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳು ಎಷ್ಟಿದ್ದಾವೆ ಅಂದರೆ 6 ಇದ್ದಾವೆ. 1ನೇದು ಯಾವುದಪ್ಪ ಅಂತಂದರೆ ಫಸ್ಟು ಪಡೆದಿದ್ದು ತಮಿಳು. ಯಾವಾಗ ಅಂತಂದರೆ 2004ರಲ್ಲಿ. ನೆಕ್ಸ್ಟು ಸಂಸ್ಕೃತ ಯಾವಾಗ 2005. ನೆಕ್ಸ್ಟು ತೆಲುಗು 2008. ನೆಕ್ಸ್ಟ್ ಕನ್ನಡ 2008. ನೆಕ್ಸ್ಟ್ ಮಲಯಾಳಿ ಇದು 2013ರಲ್ಲಿ. ನೆಕ್ಸ್ಟು ಒರಿಯಾ 2014ರಲ್ಲಿ. ಇಷ್ಟು ಏನಪ್ಪ ಅಂತಂದರೆ ನಮ್ಮ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳು ಇರ್ತಕ್ಕಂಥದ್ದು ಎಷ್ಟು ಅಂತಂದರೆ 6. ಇದು ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ತಿಳಿದಿರಲಿ. ನೆಕ್ಸ್ಟ್ ಬಂದು 9ನೇ ಅನುಸೂಚಿ. 9ನೇ ಅನುಸೂಚಿ ಬಂದು ಭೂ ಸುಧಾರಣೆಗಳು. ಈ ಭೂ ಸುಧಾರಣೆಗಳು 9ನೇ ಅನುಸೂಚಿ. ಇದರಲ್ಲಿ ಏನಪ್ಪ ಅಂತಂದರೆ ನಾವು ನೋಡ್ಬೋದು ಮೂಲತಃ ಅಂತ ಬಂದಾಗ ನಮಗೆ 8 ಅನುಸೂಚಿಗಳು ಅಷ್ಟೇ ಇದ್ವು. ಇವಾಗ ನೆಕ್ಸ್ಟು ತಿದ್ದುಪಡಿ ಮಾಡೋದ್ರ ಮೂಲಕ ಆ್ಯಡ್ ಮಾಡಿರ್ತಕ್ಕಂಥದ್ದು ಇಲ್ಲಿಂದ ನೆಕ್ಸ್ಟು ಏನಿದೆ 9, 10, 11, 12 ಅನುಸೂಚಿಗಳಿದ್ದಾವೆ. ಅವೆಲ್ಲ ತಿದ್ದುಪಡಿ ಮಾಡೋದ್ರ ಮೂಲಕ ಆ್ಯಡ್ ಮಾಡಿರ್ತಕ್ಕಂಥದ್ದು. ಇವಾಗ ಭೂ ಸುಧಾರಣೆಯನ್ನು 1ನೇ ತಿದ್ದುಪಡಿ 1951 ಜೂನ್ 18ರಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಇದಕ್ಕೆ ಸೇರ್ಪಡೆ ಮಾಡ್ತಾರೆ. ಎಷ್ಟು? 1ನೇ ತಿದ್ದುಪಡಿ ಜೂನ್ 18, 1951ರಲ್ಲಿ ಈ ಭೂ ಸುಧಾರಣೆ ಅನ್ನೋದನ್ನು ಅನುಸೂಚಿಯಲ್ಲಿ 9ನೇ ಅನುಸೂಚಿಯಾಗಿ ಸೇರ್ಪಡೆ ಮಾಡ್ತಾರೆ. ನೆಕ್ಸ್ಟು 10ನೇದು ಪಕ್ಷಾಂತರ ನಿಷೇಧ ಕಾಯಿದೆ. ಇದು ಕೂಡ ತಿದ್ದುಪಡಿ ಮೂಲಕ ಆ್ಯಡ್ ಮಾಡಿರ್ತಕ್ಕಂಥದ್ದು. ಎಷ್ಟನೇ ತಿದ್ದುಪಡಿ? 52ನೇ ತಿದ್ದುಪಡಿ. ಇಯರ್ ಬಂದು 1985ರಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಪಕ್ಷಾಂತರ ನಿಷೇಧ ಕಾಯ್ದೆ. ಇದ್ರ ಮೇಲೆ ತುಂಬ ಸಲ ಕ್ವಶನ್ಸ್ ಆಗಿದೆ. ಒಂದು ಸಲ ಯಾವುದು PSI or PCಯಲ್ಲಿ ಇದನ್ನು ಇಂಗ್ಲೀಷಲ್ಲಿ ಕೇಳಿದರು. ಯಾವುದು ಅಂತಂದರೆ ಆಂಟಿ ಡಿಫೆಕ್ಷನ್ ಅಂತ ಅಂದ್ಬಿಟ್ಟು ಇದಕ್ಕೆ ಕರೀತಾರೆ. ಏನಂತ? ಆಂಟಿ ಡಿಫೆಕ್ಷನ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಇದಕ್ಕೆ. ಸೊ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಕೊಡೋದು ಬಿಟ್ಟು ಆಂಟಿ ಡಿಫೆಕ್ಷನ್ ಅಂತ ಕೊಟ್ಟಿದ್ರು. ಸೊ ಇದನ್ನು ನೋಡ್ಕೊಳ್ಳಿ ಅಂತಂದರೆ ತಿದ್ದುಪಡಿ ಮಾಡೋದ್ರ ಮೂಲಕ ಆ್ಯಡ್ ಮಾಡಿರೋದ್ರಿಂದ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಎಷ್ಟನೇ ತಿದ್ದುಪಡಿ ಅಂತಲೂ ನಮಗೆ ಗೊತ್ತಿರಬೇಕು. 52ನೇ ತಿದ್ದುಪಡಿ 1985ರಲ್ಲಿ 10ನೇ ಅನುಸೂಚಿಯನ್ನು ಆ್ಯಡ್ ಮಾಡಿದ್ದಾರೆ. ನೆಕ್ಸ್ಟು 11ನೇ ಅನುಸೂಚಿ ಅಂತ ಬಂದಾಗ ಪಂಚಾಯಿತಿಗಳನ್ನು 73ನೇ ತಿದ್ದುಪಡಿ 1992ರಲ್ಲಿ ಆ್ಯಡ್ ಮಾಡ್ತಾರೆ.
ಈ ಪಂಚಾಯಿತಿಯಲ್ಲಿ 29 ವಿಷಯಗಳನ್ನು ಒಳಗೊಂಡಿರುತ್ತೆ. ಈ ಪಂಚಾಯಿತಿ ಅಂತ ಬಂದಾಗ ಇದು ಕೂಡ ಕ್ವಶನ್ ರೈಸ್ ಆಗಿದೆ. ಎಷ್ಟನೇ ತಿದ್ದುಪಡಿ, ಇಯರ್ ಕೂಡ ಇಂಪಾರ್ಟೆಂಟ್ ಆಗಿದೆ. 73ನೇ ತಿದ್ದುಪಡಿ 1992 ಎಷ್ಟು ವಿಷಯಗಳನ್ನು ಒಳಗೊಂಡಿದೆ ಅಂತಂದರೆ 29 ವಿಷಯಗಳನ್ನು ಇದು ಒಳಗೊಂಡಿದೆ. ನೆಕ್ಸ್ಟು 12ನೇ ಅನುಸೂಚಿಗೆ ಬಂದರೆ ಮುನ್ಸಿಪಾಲಿಟಿ. ಈ ಮುನ್ಸಿಪಾಲಿಟಿ ಯಾವಾಗ ಬಂತು? 74ನೇ ತಿದ್ದುಪಡಿ 1992ರಲ್ಲಿ ಮುನ್ಸಿಪಾಲಿಟಿಯನ್ನು ಆ್ಯಡ್ ಮಾಡ್ತಾರೆ. ಇದರಲ್ಲಿ ಬಂದು 18 ವಿಷಯಗಳನ್ನು ನಾವು ನೋಡ್ಬೋದು. ಎಸ್, ಡೋಂಟ್ ಗಿವ್ ಅಪ್ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ವಿಷಯಗಳನ್ನು ಇಟ್ಕೊಂಡು ತರಗತಿಗಳನ್ನು ಮಾಡೋಣ ಅಂತ ಹೇಳ್ತಾ, ಜೊತೆಗೆ ದಯವಿಟ್ಟು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಲಹೆನ ನಮಗೆ ಕೊಡಿ. ನಾನು ಯಾವ ತರಗತಿಯನ್ನು ಮಾಡ್ತೀನಿ ಅದನ್ನು ನೀವು ಬೇರೆ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.